ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ ರಾಯರಿಗೆ ಗಂಧಲೇಪನ ಅಂದರೆ ಗಂಧದ ಕಲ್ಲಿಂದ ತೇಯ್ದು ಗಂಧಲೇಪನ ಮಾಡೋ ವಿಡಿಯೋನಲ್ಲಿ ಹೇಳಿದ್ದೆ ನಾನು. ಯಾರಿಗೆಲ್ಲ ಕಷ್ಟ ಆಗುತ್ತೆ ಗಂಧನ ತೇಯ್ದು ಅಕ್ಷಯ ತೃತೀಯ ದಿನ ಗಂಧಲೇಪನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಈಸಿಯಾಗೆ ಗಂಧದ ಪೌಡ್ರಿಂದ ಹೇಗೆ ಗಂಧದ ಅಲಂಕಾರ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ಅದನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದೇನಂತಂದರೆ, ನೀವು ರಾಯರಿಗೆ ಗಂಧಲೇಪನ ಅನ್ನೋ ಒಂದು ಇದು ಬಂತು ಅಂತಂದರೆ, ನೀವು ನಾನು ನಿನ್ನೆ ವಿಡಿಯೋನಲ್ಲಿ ಏನು ತೋರಿಸ್ಕೊಟ್ಟಿದ್ದೀನಿ, ಗಂಧದ ಕಡ್ಡಿಯಿಂದ ಸಾಮೆ ಕಲ್ಲಲ್ಲಿ ತೇಯ್ದು ಏನು ನೀವು ಗಂಧಲೇಪನ ಮಾಡ್ತೀರಾ ಒಂದು ತುಳಸಿ ದಳದ ಸಹಾಯದಿಂದ, ಅದು ಗಂಧಲೇಪನ ಆಗುತ್ತೆ. ಹಾಗೆಯೇ ನೀವು ಅದನ್ನು ಸ್ವಲ್ಪ ಗಟ್ಟಿಗೆ ತೇಯ್ದು ನೀವು ಅಂದರೆ ಏನು ಹೇಳ್ತೀವಿ, ಸ್ವಲ್ಪ ಅಂದರೆ ಇವಾಗ ನಾನು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೆ. ಅದೇ ನೀವೇನಾದರೂ ಸ್ವಲ್ಪ ಗಟ್ಟಿಗೆ ತೇಯ್ದು ಒಂಥರ ಮುದ್ದೆ ಥರ ಮಾಡಿ ರಾಯರ ಮೈ ಮೇಲೆ ಹಾಕ್ತೀರಿ ಅಂತಂದರೆ ಅದು ಕೂಡ ಒಳ್ಳೆಯದು. ಬಟ್ ನನಗೆ ಅಷ್ಟು ಗಟ್ಟಿಗೆ ಬರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಏನು ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಬಂತು ಅದನ್ನೇ ನಾನು ಒಂದು ತುಳಸಿ ದಳದ ಸಹಾಯದಿಂದ ರಾಯರಿಗೆ ಮೈಗೆಲ್ಲ ಹಾಕಿದ್ದೆ, ಅಂದರೆ ಲೇಪನ ಮಾಡಿದ್ದೀನಿ. ಇದು ಕೂಡ ಗಂಧ ಲೇಪನನೇ ಆಗುತ್ತೆ. ನಾವು ಗಟ್ಟಿಗೆ ತೇಯ್ದು ಅದನ್ನು ಮುದ್ದೆ ಥರ ಮಾಡಿ ಲೇಪನ ಮಾಡೋದು ಅದೊಂದೇ ಅಲ್ಲ ಗಂಧ ಲೇಪನ. ಅದು ಮಂತ್ರಾಲಯದಲ್ಲಿ ಮಾಡ್ತಾರೆ, ಹೌದು ಇಲ್ಲ ಅಂತ ಹೇಳಲಿಲ್ಲ ನಾನು. ಬಟ್ ನಾವು ಮನೆಯಲ್ಲಿ ಅಷ್ಟು ಗಟ್ಟಿಗೆ ತೇಯಲಿಕ್ಕಾಗಲ್ಲ. ಈ ಒಂದು ಸಾಮೆ ಕಲ್ಲಿನಲ್ಲಿ ಅಷ್ಟು ಗಟ್ಟಿಗೆ ಗಂಧ ತೇಯಲಿಕ್ಕಾಗ್ತಿಲ್ಲ. ನಾನು ಪ್ರಯತ್ನ ಪಟ್ಟಿದ್ದೀನಿ. ಯಾಕಂತಂದರೆ ಪ್ರಯತ್ನ ಪಟ್ಟು ಆ ಥರ ಗಟ್ಟಿಗೆ ಬರದೇ ಇರೋ ಇದರಿಂದ ನಾನು ಯಾರ್ದೋ ಒಬ್ಬರು ಮಾಡೋದನ್ನು ನೋಡಿದ್ದೆ. ಸೊ ಹಾಗಾಗಿ ಆ ಒಂದು ಇದರಿಂದನೇ ನಾನು ಒಂದು ತುಳಸಿ ದಳದ ಸಹಾಯದಿಂದ ಏನದು ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಇತ್ತು ಅದರಿಂದ ತುಳಸಿ ದಳದ ಸಹಾಯದಿಂದ ರಾಯರಿಗೆ ಗಂಧ ಲೇಪನ ಮಾಡಿದ್ದೀನಿ. ಇನ್ನೂ ನಿಮ್ಗೇನಾದರೂ ಇದು ಗಂಧನ ತೇಯ್ದು ಲೇಪನ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಈ ರೀತಿ ಇದು ಗಂಧ ಲೇಪನ ಆಗೋದಿಲ್ಲ, ಗಂಧದ ಅಲಂಕಾರ ಆಗುತ್ತೆ ಅಷ್ಟೇನೆ. ಈ ಹಿಂದೆ 2 ವರ್ಷದ ಹಿಂದೆನೂ ಕೂಡ ನಾನು ಈ ವಿಡಿಯೋನ ಮಾಡಿದ್ದೀನಿ. ಬಟ್ ಕೆಲವೊಬ್ಬರು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇವಾಗ ಮತ್ತೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಗಂಧ ಲೇಪನ ಆಗಲ್ಲ, ಗಂಧದ ಅಲಂಕಾರ ಆಗುತ್ತೆ ಅಷ್ಟೇನೆ. ಮೊದಲಿಗೆ ಸ್ವಲ್ಪ ತುಪ್ಪ ತೊಗೊಳ್ಳಿ. ತುಪ್ಪನ ರಾಯರಿಗೆ ಅಂದರೆ ನಾನು ಬೃಂದಾವನಕ್ಕೆ ಮಾಡಲಿಲ್ಲ ಈ ವಿಡಿಯೋನಲ್ಲಿ. ಅದು ನಿಮಗೆ ಇವಾಗ ಅಂದರೆ ಏನು ರಾಯರ ವಿಗ್ರಹಕ್ಕೆ ಏನು ಮಾಡ್ತಿದ್ದೀನಿ ಅದೇ ಥರ ನೀವು ಬೃಂದಾವನಕ್ಕೂ ಸಹ ಮಾಡ್ಕೊಬೋದು. ಇವಾಗ ನಾನು ಏನು ಅಂದರೆ ಒಂದು ಸ್ವಲ್ಪ ತುಪ್ಪ ತೊಗೊಂಡು, ಅಂದರೆ ನಾನು ಏನು ದೀಪಕ್ಕೆ ಯೂಸ್ ಮಾಡ್ತೀನಿ ನಂದಿನಿ ತುಪ್ಪ ಅದನ್ನೇ ತೊಗೊಂಡಿದ್ದೀನಿ. ಆ ಒಂದು ತುಪ್ಪನ ರಾಯರಿಗೆ ಮೈಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಒಂದು ಕಾಫಿ ಸ್ಟ್ರೈನರ್ ಬರುತ್ತೆ ಅಲ್ವಾ, ಅದನ್ನು ನೀವು ಹೊಸದೇ ತೊಗೊಳ್ಳಿ. ಆ ಒಂದು ಕಾಫಿ ಸ್ಟ್ರೈನರ್ನಲ್ಲಿ ಒಂದು ಸ್ವಲ್ಪ ಗಂಧದ ಪುಡಿನ ಆದಷ್ಟು ಒಂದು ಒಳ್ಳೆಯ ಕ್ವಾಲಿಟಿನಲ್ಲಿ ತೊಗೊಳ್ಳಿ. ನಾನು ಯಾವಾಗಲೂ ಸತೀಶ್ ಸ್ಟೋರಲ್ಲಿ ತೊಗೊತಾ ಇದ್ದೆ. ಬಟ್ ಇವತ್ತು ನಾನು ಹೋಗಿಲ್ಲ, ನಮ್ಮನೇಲೂ ಖಾಲಿ ಆಗಿತ್ತು ಗಂಧದ ಪುಡಿ. ಸೊ ಹಾಗಾಗಿ ನಾನು ಅಲ್ಲಿ ಅಂದರೆ ಏನು ಪ್ಯೂರ್ ಗಂಧದ ಪುಡಿ ಸಿಗುತ್ತೆ ನಿಮಗೆ ಸತೀಶ್ ಸ್ಟೋರ್ ಗಾಂಧಿ ಬಜಾರಲ್ಲಿ. ಬಟ್ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಬಟ್ ನಾನು ಯಾವಾಗಲೂ ಏನೇ ತೊಗೊಂಡೆ ಅಂತಂದ್ರೂ ನಾನು ಗಾಂಧಿ ಬಜಾರ್ನಲ್ಲಿರೋ ಸತೀಶ್ ಸ್ಟೋರ್ನಲ್ಲಿ ತೊಗೊತೀನಿ. ಸೊ ಅಲ್ಲಿ ನಾನು ಯಾವತ್ತೋ ಒಂದಿನ ನನಗೆ ಗಂಧದ ಬೇಕಿತ್ತು ಅಂದಾಗ ಒಂದು ಚಿಕ್ಕದ ಬಾಕ್ಸ್ ತೊಗೊಂಬಂದು ಇಟ್ಕೊಂಡಿದ್ದೆ ನಾನು. ಅಲ್ಲಿ ಪ್ಯೂರ್ ಸಿಗುತ್ತೆ. ಆ ಒಂದು ಗಂಧದ ಪುಡಿನ ತೊಗೊಂಬಂದು ನೀವು ಏನು ಕಾಫಿ ಸ್ಟ್ರೈನರ್ ಇರುತ್ತೆ ಅಲ್ವಾ ಮನೆಯಲ್ಲಿ, ಆ ಒಂದು ಸ್ಟ್ರೈನರ್ನಲ್ಲಿ ಮೂಲಕ ಈ ರೀತಿ ನಾನು ಏನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲಿ ಅಂದರೆ ಮುಖ ಒಂದು ಬಿಟ್ಟು ನೀವು ಬಾಡಿಗೆಲ್ಲನೂ ಅಂದರೆ ರಾಯರು ವಿಗ್ರಹಕ್ಕೆಲ್ಲನೂ ಮುಖದಲ್ಲಿ ಮುಖ ಒಂದು ಪ್ಲೇಸ್ ಬಿಟ್ಟು ಬೇರೆ ಎಲ್ಲ ಕಡೆನೂ ನೀವು ತುಪ್ಪನ ಒಂಚೂರು ಸವರ್ಕೊಂಡು ಈ ಒಂದು ಸ್ಟ್ರೈನರ್ ಮೂಲಕ ನೀವು ಇದು ಮಾಡ್ತಾ ಬಂದ್ರಿ ಅಂತಲೇ ವಿಡಿಯೋನಲ್ಲಿ ತೋರಿಸಿರೋ ಥರ ರಾಯರಿಗೆ ಗಂಧ ಮೈ ಮೇಲೆ ಅಂಟ್ಕೊಳ್ಳುತ್ತೆ. ಅದು ಒಂಥರ ಅಂದರೆ ಹೇಗೆ ಅದು ಶೇಪ್ ಇರುತ್ತೋ ಆ ಒಂದು ಶೇಪ್ನಲ್ಲೇ ಕೂತ್ಕೊಳ್ಳುತ್ತೆ. ನಾವೇನು ಗಂಧ ಹಾಕಿರ್ತೀವಿ ಆ ರೀತಿ ಇರುತ್ತೆ. ನೀವು ಅಂದರೆ ಈ ವಿಡಿಯೋನಲ್ಲಿ ತೋರಿಸ್ತಿರೋ ರೀತಿ ನೀವು ಸ್ಟ್ರೈನರ್ ಮೂಲಕ ಗಂಧನ ನೀವು ಇದು ಮಾಡ್ಕೊಬೋದು. ಆದಷ್ಟು ಗಂಧನ ಒಳ್ಳೆ ಕ್ವಾಲಿಟಿನಲ್ಲಿ ತೊಗೊಳ್ಳಿ. ನಿಮ್ಗೇನಾದರೂ ಎಲ್ಲಾದರೂ ನಿಮ್ಮ ಒಂದು ಹತ್ತಿರದ ಗಂಧಿಗೆ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ ಗಂಧ, ಎಲ್ಲಿ ಸಿಗುತ್ತೆ ಅಂತ ಕೇಳೋರು ಇದ್ದೀರಾ, ನಿಮ್ಮ ಹತ್ತಿರದ ಗಂಧಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಆದಷ್ಟು ಒಂಚೂರು ಚೆನ್ನಾಗಿರೋದನ್ನು ಕೊಡಿ ಅಂತ ನೀವು ಕೇಳಿ ಆ ಒಂದು ಗಂಧದ ಪೌಡರ್ನ ತೊಗೊಂಬಂದು ನೀವು ಈ ಥರ ಕಾಫಿ ಸ್ಟ್ರೈನರ್ ಮೂಲಕ ನೀವು ಗಂಧದ ಅಲಂಕಾರ ನೀವು ರಾಯರಿಗೆ ಮಾಡ್ಬೋದು. ಇದು ಯಾವುದೇ ಕಾರಣಕ್ಕೂ ಗಂಧ ಲೇಪನ ಆಗಲ್ಲ. ನಿನ್ನೆ ವಿಡಿಯೋನಲ್ಲಿ ಏನು ತೋರಿಸಿದ್ದೀನಿ ಅದು ಅಷ್ಟೇ ಗಂಧ ಲೇಪನ ಆಗುತ್ತೆ. ಹಾಗೇನೇ ಇನ್ನೂ ಕೆಲವರು ಕೇಳ್ತಾ ಇದ್ದೀರಾ
ಗಂಧ ಅಂದರೆ ಇವಾಗ ಅಂಗಡಿಯಿಂದ ಗಂಧ ತಂದು ಅದನ್ನೇ ಮಿಕ್ಸ್ ಮಾಡಿ ಅಂದರೆ ಮುದ್ದೆ ಥರ ಮಾಡಿ ನಾವು ಪೇಸ್ಟ್ ಮಾಡ್ಬೋದಾ ಅಂತಂದ್ಬಿಟ್ಟು, ಅಂದರೆ ಲೇಪನ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅದು ನಾನು ಯಾವತ್ತೂ ಟ್ರೈ ಮಾಡ್ಲಿಕ್ಕೆ ಹೋಗಿಲ್ಲ. ನಿಮ್ಗೆ ಇದಿತ್ತು ಅಂತಂದರೆ ನೀವು ಟ್ರೈ ಮಾಡಿ. ನಿಮ್ಗೇನಾದರೂ ಆ ರೀತಿ ಅಂದರೆ ಗಂಧದ ಪೌಡ್ರು ಪ್ಯೂರಾಗಿ ಸಿಕ್ತು, ಆ ಥರ ನೀವು ಒಂದು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಥರ ಅಂದರೆ ಕಲಿಸ್ಕೊಂಡು ಮುದ್ದೆ ಥರ ಮಾಡಿ ರಾಯರಿಗೆ ಗಂಧ ಲೇಪನ ಮಾಡ್ತೀನಿ ಅನ್ನೋದಿತ್ತು ಅಂತಂದರೆ ನೀವು ಟ್ರೈ ಮಾಡಿ ನೋಡಿ. ಬಟ್ ನಾನು ಯಾವತ್ತೂ ಆ ರೀತಿ ಮಾಡಲಿಲ್ಲ. ನಾನು ಮಾಡಿರೋದು ಅಂತಂದರೆ ಅದೇ ಏನು ಸಾಮೆಕಲ್ಲಲ್ಲಿ ಗಂಧನ ತೇಯ್ದು ಇದು ಮಾಡ್ತೀವಿ ಅದನ್ನೊಂದು. ಮತ್ತು ಅದನ್ನು ಬಿಟ್ಟೆ ಅಂತಂದರೆ ಇವಾಗ ಗಂಧದ ಪೌಡ್ರ್ ತೊಗೊಂಬಂದು ಕಾಫಿ ಸ್ಟ್ರೈನರ್ ಮೂಲಕ ಮಾಡ್ತಿದ್ದೀನಿ. ಗಂಧದ ಅಲಂಕಾರ ಅದು ಅಷ್ಟೇ ನಾನು ಮಾಡಿರೋದು. ನೀವೇನಾದರೂ ಹಾಗೇನಾದ್ರು ತಂದು ಮಾಡೋದಿತ್ತು ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಏನೂ ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟೇನೆ. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.